ಹರೇ ನಮ. ಇವತ್ತು ಹರಿದಿನ ಶ್ರೀಪಾದರಾಯರ ಒಂದು ಕೃತಿ. ವ್ಯರ್ಥವಲ್ಲವೇ ಜನುಮ ವ್ಯರ್ಥವಲ್ಲವೇ, ವ್ಯರ್ಥವಲ್ಲವೇ ಜನುಮ ವ್ಯರ್ಥವಲ್ಲವೇ, ತೀರ್ಥಪಾದನ ಭಜಿಸಿ ಕೃತಾರ್ಥನಾಗದವನ ಜನ್ಮ ವ್ಯರ್ಥವಲ್ಲವೇ ಜನುಮ ವ್ಯರ್ಥವಲ್ಲವೇ. ಅರುಣೋದಯದಲ್ಲಿ ಎದ್ದು ಸುರನದಿಯಲ್ಲಿ ಸ್ನಾನ ಮಾಡಿ ಅರುಳು ಮಲ್ಲಿಗೆ ಜಾಜಿ ತಂದು ಹರಿಯ ಅರ್ಪಿಸದವನ ಜನುಮ ವ್ಯರ್ಥವಲ್ಲವೇ ಜನುಮ ವ್ಯರ್ಥವಲ್ಲವೇ. ಒಂದು ಶಂಖ ಉದಕವನ್ನು ಚಂದದಿಂದ ಹರಿಗೆ ಎರೆದು, ಒಂದು ಶಂಖ ಉದಕವನ್ನು ಚಂದದಿಂದ ಹರಿಗೆ ಎರೆದು, ಗಂಧ ಅಕ್ಷತೆ ಪುಷ್ಪಗಳಿಂದ ಸಿಂಧು ಶಯನನ ಅರ್ಪಿಸದವನ, ಗಂಧ ಅಕ್ಷತೆ ಪುಷ್ಪಗಳಿಂದ ಸಿಂಧು ಶಯನನ ಅರ್ಪಿಸದವನ ವ್ಯರ್ಥವಲ್ಲವೇ ಜನುಮ ವ್ಯರ್ಥವಲ್ಲವೇ. ಎಳೆಯ ತುಳಸಿ ದಳವ ತಂದು ನಳಿನ ನಾಭನಿಗೆ ಅರ್ಚನೆ ಮಾಡಿ, ಎಳೆಯ ತುಳಸಿ ದಳವ ತಂದು ನಳಿನ ನಾಭನಿಗೆ ಅರ್ಚನೆ ಮಾಡಿ, ಸುಲಭದಿಂದ ಹಲವು ಕಾಲದ ಮಲವ ಕಳೆಯದವನ ಜನುಮ, ಸುಲಭದಿಂದ ಹಲವು ಕಾಲದ ಮಲವ ಕಳೆಯದವನ ಜನುಮ ವ್ಯರ್ಥವಲ್ಲವೇ ಜನುಮ ವ್ಯರ್ಥವಲ್ಲವೇ. ಭೋಗಿ ಶಯನನ ದಿನದಿಲೆದ್ದು ಭೋಗಗಳನ್ನೆಲ್ಲ, ಭೋಗಿ ಶಯನನ ದಿನದಿಲೆದ್ದು ಭೋಗಗಳನ್ನೆಲ್ಲ, ಭಾಗವತರ ಮೇಳದಿಂದ ಜಾಗರಣೆಯ ಮಾಡದವನ, ಭಾಗವತರ ಮೇಳದಿಂದ ಜಾಗರಣೆಯ ಮಾಡದವನ ವ್ಯರ್ಥವಲ್ಲವೇ ಜನುಮ ವ್ಯರ್ಥವಲ್ಲವೇ. ಚಂದದ ದೇಹ ಪಡೆದು ರಂಗನಾಥನ ಪೂಜೆ ಮಾಡಿ, ಚಂದದ ದೇಹ ಪಡೆದು ರಂಗನಾಥನ ಪೂಜೆ ಮಾಡಿ, ರಂಗಪಟ್ಟಣದೊಳಗೆ ಶ್ರೀ ರಂಗವಿಠಲ ನೋಡದವನ, ರಂಗಪಟ್ಟಣದೊಳಗೆ ಶ್ರೀ ರಂಗವಿಠಲ ನೋಡದವನ ವ್ಯರ್ಥವಲ್ಲವೇ ಜನುಮ ವ್ಯರ್ಥವಲ್ಲವೇ, ವ್ಯರ್ಥವಲ್ಲವೇ ಜನುಮ ವ್ಯರ್ಥವಲ್ಲವೇ. ತೀರ್ಥಪಾದನ ಭಜಿಸಿ ಕೃತಾರ್ಥನಾಗದವನ ಜನುಮ ವ್ಯರ್ಥವಲ್ಲವೇ ಜನುಮ ವ್ಯರ್ಥವಲ್ಲವೇ, ವ್ಯರ್ಥವಲ್ಲವೇ ಜನುಮ ವ್ಯರ್ಥವಲ್ಲವೇ. ಹರೇ ನಮ. ಕೃಷ್ಣಾರ್ಪಣಮಸ್ತು.